ಕಾರಣದಿಂದ ಕಾರ್ಮಣ ವರ್ಗಣಗಳಿಂದ ಸಮಸ್ತ ಲೋಕಾಕಾಶವು ತುಂಬಿಕೊಂಡಿರುವುದು ಅದಂತೂ ಹೇಗಿದೆಯೋ ಹಾಗೆ ಇದೆ. ಮತ್ತು ಯಾವ ಆತ್ಮಪ್ರದೇಶಗಳ ಕಂಪನ ರೂಪದಂಥ ಮನವಚನ ಕಾಯ ರೂಪ ತ್ರಿಯೋಗವು ಕೂಡ ಹೇಗಿತ್ತೋ ಹಾಗೆಯೇ ಇದೆ. ಆದಾಗ್ಯೂ ಕರ್ಮಗಳ ಬಂಧವಿಲ್ಲ. ಏನು ಆಗುವುದರಿಂದ ತಸ್ಮಿನ್ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳು ಹೊರಟು ಹೋಗುವುದರಿಂದ, ಹೊರಟು ಹೋದ ಮೇಲೆ ತಾನಿ ಕರಣಾನಿ ಸಂತು, ಆ 5 ಇಂದ್ರಿಯಗಳು ಹಾಗೂ ಮನಸ್ಸು ಹೇಗಿದ್ದವು ಹಾಗೆಯೇ ಇರಲಿ. ಚ ಮತ್ತು ತತ್ ಚಿದ್ವ್ಯಾಪಾದನಂ ಅಸ್ತು. ಪೂರ್ವೋಕ್ತ ಚೇತನ ಅಚೇತನಗಳ ಘಾತವು ಹೇಗೆ ಆಗುತ್ತಿತ್ತು ಹಾಗೆಯೇ ಆಗುತ್ತಿರಲಿ. ಆದಾಗ್ಯೂ ಶುದ್ಧ ಪರಿಣಾಮಗಳು ಆಗುತ್ತಿರುವುದರಿಂದ ಕರ್ಮಗಳ ಬಂಧವು ಇರುವುದಿಲ್ಲ. ಸಮ್ಯಕ್ ದೃಷ್ಟಿ ಜೀವದ ಮಾತು ಹೇಳ್ತಾ ಇದ್ದಾರೆ, ಕೇವಲಿ ಪ್ರಭುವಿನ ಮಾತೇನಲ್ಲ. ಶ್ರೇಣಿಯ ಆರೋಹಣೆ ಮಾಡಿರುವಂಥ ಕ್ಷಪಕನ ಮಾತು ಕೂಡ, ಸಾಧುವಿನ ಮಾತು ಕೂಡ ಇಲ್ಲ. ಆದರೆ 4 ಗತಿಗಳಲ್ಲಿ ಇರುವಂಥ ಕಾರ್ಮನ ವರ್ಗಣಗಳ ತುಂಬಿಕೊಂಡಿರುವಂಥ ಲೋಕಾಕಾಶದಲ್ಲಿಯೇ ಇರುವಾಗ, ಮನ ವಚನ ಕಾಯಗಳದ್ದ ತ್ರಿಯೋಗ ಮೊದಲ ಹೇಗಿತ್ತೋ ಹಾಗೇ ಇರುವಾಗ, ಮಧ್ಯದೊಳಗೆ ಹೇಳಿದ್ರು ಮೋಹ ರಾಗ ದ್ವೇಷ ಪರಿಣಾಮಗಳು ಇಲ್ಲದಿರುವುದರಿಂದ ಅಥವಾ ಆಗದಿರುವುದರಿಂದ ಅಂಥೇಳಿ ಹೇಳಿದರು. ಹೊರಟು ಹೋದ ಮೇಲೆ ರಾಗ ದ್ವೇಷ ಮೋಹ ಅಶುದ್ಧ ಪರಿಣತಿಯ ಮಾತ ಮೊದಲು ಹೇಳಿದ್ದರು. ಅಶುದ್ಧ ಪರಿಣತಿ ಹೊರಟು ಹೋಗುವುದರಿಂದ ಜ್ಞಾನಾವರಣಾದಿ ಕರ್ಮಗಳದ್ದು ಬಂಧವಿಲ್ಲ. ಈಗ ಪರಿಣಾಮನೇ ಹೇಳ್ತಾ ಇದ್ದಾರೆ. ಅರೆ, ರಾಗದ್ವೇಷ ಮೋಹ ಪರಿಣಾಮಗಳ ಕೇವಲ ಜ್ಞಾನ ಆದ್ಮೇಲೆನ ಹೋಗ್ತಾವ ಅಥವಾ ಅದು ಹೋಗ್ತಾ ಇದ್ದಾಗೆ ಕೇವಲ ಜ್ಞಾನ ಆಗ್ತಿದೆ ಅಲ್ಲ. ಇಲ್ಲಿ ರಾಗದ್ವೇಷ ಮೋಹಗಳ ನಾವ ಭೂಮಿಕೆಗೆ ಅನುಸಾರವಾಗಿ ಅಥವಾ ಇಲ್ಲಿ ಯಾವ ಕ್ರಮ ಹೇಳಿದ್ದಾರೆ ಆ ಕ್ರಮದಿಂದ ತಿಳಿದ್ರೂ ಅದು ವ್ಯವಹಾರನೇ ಇದೆ. ವಾಸ್ತವದಲ್ಲಿ ಸಮ್ಯಕ್ ದರ್ಶನ ಆದ ನಂತರ ಜೀವನಿಗೆ ಸ್ಪಷ್ಟ ರೂಪದಿಂದ ಹೇಳಿದರೆ ಘಾತಿ ಕರ್ಮಗಳ ಬಂಧ ಆಗುವುದಿಲ್ಲ. ಜ್ಞಾನಾವರಣಾದಿ ಅಂಥೇಳಿ ಹೇಳಿದರೆ ಘಾತಿ ಕರ್ಮಗಳ ಬಂಧಕ್ಕ ಆದಿ ಯಾವುದಿದೆ? ಜ್ಞಾನದ ಆವರಣರೇ. ವಸ್ತು ಹೇಗಿದೆಯೋ ಹಾಗೆ ತಿಳಿಯದೇ ಇರುವುದೇನಿದೆ ಅಲ್ಲ, ಅದು ಘಾತಿ ಕರ್ಮಗಳ ಬಂಧಕ್ಕೆ ಕಾರಣ ಇದೆ. ಜ್ಞಾನದೊಳಗೆ ತಿಳಿಯದೇ ಇರೋದು ತನ್ನನ್ನ ಮತ್ತು ಪರವನ್ನ, ಚೇತನವನ್ನ ಮತ್ತು ಜಡವನ್ನ, ಅರೂಪಿಯನ್ನ ಮತ್ತು ರೂಪಿಯನ್ನ, ನಿತ್ಯವನ್ನ ಮತ್ತು ಅನಿತ್ಯವನ್ನ ಹೇಗಿದೆಯೋ ಹಾಗೆ ತಿಳಿಯದೇ ಇರುವುದು ಇದೆಯಲ್ಲ, ಅದುವೇ ಜ್ಞಾನಾವರಣ ಇದೆ. ಆ ಆವರಣದಿಂದನ ಉಳಿದ ಕರ್ಮಗಳದ್ದು ಬಂಧ. ಮೂಲ ಮಾತು ಇಷ್ಟೇ ಇದೆ. ಯಾವಾಗ ತಿಳಿತಾನಲ್ಲ ಏನ ಜಡವನ್ನ ಜಡ ರೂಪವಾಗಿ, ಚೈತನ್ಯವನ್ನ ಚೈತನ್ಯ ರೂಪವಾಗಿ, ರೂಪಿಯನ್ನ ರೂಪಿ ರೂಪದಿಂದ, ಅರೂಪಿಯನ್ನ ಅರೂಪಿ ರೂಪದಿಂದ, ನಂತರ ಕ್ಷಣಿಕವನ್ನಾಗಿ, ಶಾಶ್ವತವನ್ನ ಶಾಶ್ವತವನ್ನಾಗಿ. ಕ್ಷಣಿಕ ಮತ್ತು ಶಾಶ್ವತ ತಿಳಿಯೋದ, ಅದ ರೂಪಿ ಜಡ
ಅರೂಪಿ ಚಿನ್ಮಾತ್ರ ಸ್ವಪರಗಳದ್ದ ಸಂಪೂರ್ಣ ನಿರ್ಣಯ ಆದ ನಂತರ ಆಗುವ ಕಾರ್ಯ ಇದೆ. ಏನ? ಅನಿತ್ಯ ಮತ್ತು ನಿತ್ಯವನ್ನು. ಅನಿತ್ಯ ಯಾವುದಿದೆ? ದೇಹ ಅನಿತ್ಯ ಇಲ್ಲ, ಧನಕನಕಾದಿಗಳ ಅನಿತ್ಯ ಇಲ್ಲ. ಅವುಗಳ ಮೂಲಕ ಅನಿತ್ಯತೆಯನ್ನು ತಿಳಿಸಿದರೆ ಈ ಮಾತು ಸರಿ. ಹಾಗಾದರೆ ದೇಹ ನಿತ್ಯ ಇದೆ? ಪ್ರಶ್ನೆ ಇಲ್ಲ. ದೇಹ ಅಚೇತನ ಇದೆ, ಜಡ ಇದೆ. ನಾನು ಚೈತನ್ಯ ಸ್ವರೂಪ ಜ್ಞಾನ ಮತ್ತು ಆನಂದ ಸ್ವರೂಪ ಅರೂಪಿ ತತ್ವ ಇದ್ದೇನೆ. ಇದರದ ಸಂಪೂರ್ಣ ಸಂಪೂರ್ಣ ಅರ್ಥಾತ್ ಪರ್ಯಾಯದೊಳಗ, ಜ್ಞಾನದ ಪರ್ಯಾಯದೊಳಗ, ಜ್ಞಾನದ ತಿಳಿಯುವಿಕೆಯೊಳಗ ಸಂಪೂರ್ಣ ರೂಪದಿಂದ ಯಾವಾಗ ಶೀಘ ತಿಳಿದು ಬರ್ತಿದೆಯೋ, ಏನ? ದೇಹ ಅಚೇತನ ಇದೆ, ನಾನು ಚೈತನ್ಯ. ಅದರ ರೂಪಿ ಇದೆ, ನಾನು ಅರೂಪಿ ಚಿನ್ಮಾತ್ರ ತತ್ವ ಇದ್ದೇನೆ. ಎರಡೂ ಭಿನ್ನ, ಒಂದರ ಜೊತೆಗೆ ಇನ್ನೊಂದರದ ಯಾವುದೇ ಪ್ರಕಾರದ ಸಂಬಂಧ ಇಲ್ಲ ಅನ್ನೋದ ಒಂದು ಸಮಯದ ಜ್ಞಾನದ ತಿಳಿಯುವ ಕಾರ್ಯದೊಳಗ ಸಂಪೂರ್ಣ ಯಾವಾಗ ನಿಶ್ಚಿತ ಆಗ್ತಿದೆಯೋ, ಅದರ ನಂತರದ ಕಾರ್ಯ ಇದೆ ಅನಿತ್ಯ ಮತ್ತು ನಿತ್ಯ. ಅನಿತ್ಯ ನಿಜವಾಗಿ ಯಾವುದು ಇದೆ? ರಾಗ ಇದೆ. ವಿಕಾರಿ ಭಾವ ಅನಿತ್ಯ ಇದೆ. ವಿಕಾರಿ ಭಾವದ ಜೊತೆಗೆ ಅನಾದಿ ಕಾಲದಿಂದ ಏಕರೂಪತೆಯನ್ನು ಸಾಧಿಸ್ತಾ ಇರುವಂಥ ಜ್ಞಾನ ನಿತ್ಯ ಇದೆ. ಮೊದಲ ಎರಡು ದ್ರವ್ಯದೊಳಗೆ ಭಿನ್ನತೆ ಏನಿದೆ, ಪೃಥಕತೆ ಏನಿದೆ, ಅದರ ಸಂಪೂರ್ಣ ನಿರ್ಣಯ ಆದ ನಂತರ ಈ ಕ್ಷಣಿಕವಿರುವಂಥ ಅನಿತ್ಯವಿರುವಂಥ ವಿಕಾರಿ ಭಾವ, ನಿತ್ಯವಿರುವಂಥ ನಿರ್ವಿಕಾರ ಚೈತನ್ಯ ಸ್ವಭಾವ, ಇವುಗಳ ಮಧ್ಯದೊಳಗ ಭೇದ ಮಾಡಬೇಕಾದ್ರೆ ಮೊದಲು ಇಲ್ಲಿಂದ ಅವನು ಸಂಪೂರ್ಣ ನಿವೃತ್ತ ಆಗಬೇಕು. ಕ್ರಮ ಹೀಗೆ ಇದೆ. ಮೊದಲ ಪದಾರ್ಥದ ಸ್ವರೂಪ ತಿಳಿದು ಬರ್ತಿದೆ, ಆಮೇಲೆ ಜಡದಿಂದ ಚೇತನದ ಪೃಥಕತೆಯ ನಿರ್ಣಯ ಆಗ್ತಿದೆ, ಆಮೇಲೆ ವಿಕಾರದಿಂದ ನಿರ್ವಿಕಾರಿ ಸ್ವಭಾವದ ಅಸ್ಪೃಷ್ಟತೆಯ ನಿರ್ಣಯ. ಹಾಗೆ ಆದ ನಂತರ, ನಿರ್ಣಯ ಆದ ನಂತರ ಕೂಡ ಅನುಭೂತಿ ತಕ್ಷಣ ಆಗ್ತಿದೆ. ಹೀಗೆ ಮಾತಿಲ್ಲ. ಅನಿತ್ಯದಿಂದ ನಿತ್ಯದ ಭಿನ್ನತೆಯ ನಿರ್ಣಯದ ಅಭ್ಯಾಸ ಅದೆಷ್ಟೋ ಕಾಲ ಜ್ಞಾನದೊಳಗ ಆಗ್ತಿರ್ತಿದೆ. ಜ್ಞಾನದೊಳಗ, ಅರೂಪಿ ಜ್ಞಾನದೊಳಗ, ಸಂವೇದನ ಸ್ವರೂಪ ಜ್ಞಾನದೊಳಗರೆ, ಅರೂಪಿ ಜ್ಞಾನದೊಳಗ ಏನ? ವಿಕಾರಿ ಭಾವದಿಂದ, ಕ್ಷಣಿಕವಿರುವಂಥ ವಿಕಾರಿ ಭಾವದಿಂದ ನಿತ್ಯವಿರುವಂಥ ನಿರ್ವಿಕಾರ ಸ್ವಭಾವ ಭಿನ್ನ ಇದೆ ಅಂಥೇಳಿ ತಿಳಿಯುವ ರೂಪದ ಕಾರ್ಯ ಅದೆಷ್ಟೋ ಕಾಲದವರೆಗೆ ಆಗ್ತಾ ಇರ್ತಿದೆ. ಇದು ಸತ್ಯ ಇದೆ, ತಿಳಿಯುವುದರ ಸತ್ಯ ಇದೆ, ಅದರ ಅನುಭವ ಆ ತಿಳಿಯುವುದರ ಅಧೀನ ಇಲ್ಲ. ಇಂಥ ಸ್ವತಂತ್ರತೆ ಪ್ರಭು, ನಾವು ಎಷ್ಟು ಪಾರತಂತ್ರತೆಯನ್ನು ನಾವಾಗಿನ ಎಳ್ಕೊಳ್ತಾ ಇದ್ದೇವೆ. ಇದು ಹೀಗಿರುವುದರಿಂದ ನನ್ನ ಕಾರ್ಯ ಆಗ್ತಾ ಇಲ್ಲ, ಅವ ಹಾಗೆ ಮಾತಾಡುವುದರಿಂದ ನನಗೆ ಮೂಡ ಹೊರಟು ಹೋಯಿತು. ಎಷ್ಟು ಪಾರತಂತ್ರ್ಯವನ್ನು ನಾವಾಗೇ ಎಳ್ಕೊಳ್ತಾ ಇದ್ದೇವೆ. ಇಲ್ಲಿ ಹೇಳ್ತಾ ಇದ್ದರು ಭಿನ್ನ ದ್ರವ್ಯಗಳ ಭಿನ್ನತೆಯನ್ನು ತಿಳಿಯುವುದ. ಇದ ಮೊದಲನೇ ಸ್ಟೆಪ್ ಇದೆ ಆತ್ಮ ಕಲ್ಯಾಣದ ಸಲುವಾಗಿ. ಎರಡನೇದ್ದು ಇದೆ ಅನಿತ್ಯದಿಂದ ನಿತ್ಯ, ವಿಕಾರದಿಂದ ನಿರ್ವಿಕಾರ ಸ್ವಭಾವ. ಬದಲಾಗುವಂಥ ಪರಿಣಾಮಗಳಿಂದ ಅಸ್ಪೃಷ್ಟ ಸದೃಶ ಧ್ರುವ ಸ್ವಭಾವ.
ಇದರ ನಿರ್ಣಯ ಆದ ನಂತರ ಅರ್ಥಾತ್ ಈ ಪ್ರಕಾರದಿಂದ ತಿಳಿಯುವ ಕಾರ್ಯ ಜ್ಞಾನದೊಳಗ ಆಗ್ತಾ ಇರುವೆಳದೊಳಗೆ ಎಷ್ಟೋ ಕಾಲ ಹೊರಟು ಹೋಗ್ತಿದೆ. ಏನ ಆ ಅನಿತ್ಯದಿಂದ ಭಿನ್ನ, ಮೊದಲ ಅಚೇತನದಿಂದ ಭಿನ್ನ, ಅನಿತ್ಯದಿಂದ ಭಿನ್ನ ಚೈತನ್ಯ ಸ್ವರೂಪ ನಿತ್ಯ ಧ್ರುವ ಸ್ವಭಾವದೊಳಗ ಅಂತರ್ನಿಮಗ್ನ ಇರುವಂಥ ಅಭೇದ ಪಿಂಡದ ಅನುಭವ ಆಗುತ್ತಿದೆ. ಆಮೇಲೆ ಆಗ್ತಿದೆ ಎಷ್ಟೋ ಕಾಲ. ಇದು ತಿಳಿತು, ಈಗ ನನಗೆ ಅನುಭವ ಆಗ್ಬೇಕು, ಹೀಗೆ ನಿಯಮ ಇಲ್ಲ. ಇಲ್ಲ, ಆದ್ರೆ ತಿಳಿಯುವುದನ್ನು ಹೊರತುಪಡಿಸಿ ಅನ್ಯ ಯಾವ ಕಾರ್ಯದಿಂದ ಕೂಡ ಅನುಭವ ಆಗುವುದಿಲ್ಲ. ಆದರೆ ನೀನು ತಿಳಿದು ಕೂಡಲೇ ಅನುಭವ ಆಗುವುದಿಲ್ಲ. ತಿಳಿದ ನಂತರ ಕೂಡ ಭವ ಬಿಟ್ಟು ಹೋಗ್ಬೋದು, ತಿಳಿಯೋದು ಮರೆತು ಹೋಗಬಹುದು. ಅದಕ್ಕೆ ಧಾರಣಾ ಜ್ಞಾನ ಅಂತೇಳಿ ಆಗಮದೊಳಗೆ ಹೇಳಿದ್ದಾರೆ. ಧಾರಣಾ ಜ್ಞಾನ ಅಂತಂದ್ರೆ ಒಂದು ಸಮಯದ್ದಿರೋದಿಲ್ಲ, ಅಸಂಖ್ಯ ಸಮಯದ ಜ್ಞಾನದ ಪರಿಣಾಮದೊಳಗ ಪುರುಷಾರ್ಥಪೂರ್ವಕ ಅನಿತ್ಯದಿಂದ ನಿತ್ಯ ಸ್ವಭಾವ, ವಿಧದ ಪರಿಣಾಮಗಳಿಂದ ಏಕ ಪ್ರಕಾರದ ಜ್ಞಾತ ಸ್ವಭಾವ ಭಿನ್ನ ಇದೆ ಅನ್ನೋದ ಜ್ಞಾನದೊಳಗ ತಿಳಿಯುವ ರೂಪದ ಕಾರ್ಯ ಎಷ್ಟೋ ಕಾಲ ಆಗ್ತಿದೆ. ಯಾವಾಗೋ ಒಂದು ಸಲ ಆ ತಿಳಿಯುವುದರ ಬಲದಿಂದನ ಇಲ್ಲೇ ನಮಗ 2 ಅಭಾವ ಮತ್ತು 6 ಕಾರಕಗಳದ್ದ ಉಪಯೋಗ ಇದೆ. ನಾನು ಹೇಳ್ತೇನೋ ನೀನು ನಂಬು ಅನ್ನೋದು ಜಿನಾಗಮದೊಳಗೆ ಇಲ್ಲ. ಇದು ಹೀಗಿದೆ. ಷಟ್ಕಾರಕದ ಸ್ವರೂಪ ಹೇಳಿದರು, ಪರ್ಯಾಯದ ಸ್ವತಂತ್ರತೆಯ ಸ್ವರೂಪ ಹೇಳಿದರು, ವರ್ತಮಾನ ಪರ್ಯಾಯ ಭೂತ ಪರ್ಯಾಯದ ಯಾವುದೇ ಪ್ರಭಾವದಿಂದ ಅಥವಾ ಒತ್ತಡಕ್ಕೆ ಒಳಗಾಗಿ ಕಾರ್ಯ ಮಾಡೋ ಸಾಧ್ಯ. ಭೂತಕಾಲದ ಪರ್ಯಾಯದ ಒತ್ತಡಕ್ಕೊಳಗಾಗಿ ವರ್ತಮಾನ ಪರ್ಯಾಯದೊಳಗೆ ಕಾರ್ಯ ಆಗುವುದಿಲ್ಲ, ಮಾಡೋ ಸಾಧ್ಯ ಇಲ್ಲ. ಇವೆಲ್ಲ ಸ್ವರೂಪವನ್ನು ಆಗಮದ ಅಭ್ಯಾಸದ ಮೂಲಕ ಜೀವ ದೃಢವಾಗಿ ತಿಳಿಯೋದು ಅವಶ್ಯಕಿದೆ. ಮೊದಲ 6 ದ್ರವ್ಯ ಹೇಳಿದರು. 6 ದ್ರವ್ಯದೊಳಗ ಅಸ್ಥಿ, ವಸ್ತು, ದ್ರವ್ಯತ್ವ ಮೊದಲಾಗಿ 6 ಪ್ರಕಾರದ ಸಾಮಾನ್ಯ ಗುಣಗಳನ್ನು ಹೇಳಿದರು. ಅವುಗಳನ್ನು ಬರೀ ಪರಿಭಾಷಾತ್ಮಕವಾಗಿ ಗ್ರಹಣ ಮಾಡಿ ಅವುಗಳ ಪ್ರಯೋಜನವನ್ನು ನಾವು ಪಡೆಯದೇ ಇದ್ದರೆ ಯಾವ ಲಾಭ ಇಲ್ಲ. ವಿಶ್ವದ ಸ್ವರೂಪ ಹೇಳಿದರು. ಜೀವ, ಉದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲವೆಂಬ 6 ಜಾತಿಯ ಅನಂತ ದ್ರವ್ಯಗಳ ವಾಸ ಮಾಡಿಕೊಂಡಿದ್ದಾವೆ. ಎಲ್ಲಿ? ಅದಕ್ಕೆ ವಿಶ್ವ ಅಂತ. ಹಾಗಾದ್ರೆ ಆ ವಿಶ್ವದೊಳಗೆ ನನ್ನ ಇರುವಿಕೆ ಇದೆ, ನಾನು ಇದ್ದೇನೆ. ಹೇಗಿದ್ದೇನೆ? ನನ್ನ ಉತ್ಪಾದ ಆಗಿಲ್ಲ, ನನ್ನ ನಾಶ ಆಗುವುದಿಲ್ಲ, ಈ ಪ್ರಕಾರ ಇದ್ದೇನೆ. ನೋಡ್ರಿ, ಒಂದೊಂದು ಪರಿಭಾಷಾದೊಳಗೆ ಅಥವಾ ಒಂದೊಂದು ಪಾಠದೊಳಗನ್ನೋಲ್ಲ. ಮೊದಲು ವಿಶ್ವದ ಪಾಠ, 6 ದ್ರವ್ಯಗಳ ಪಾಠ, 6 ಸಾಮಾನ್ಯ ಗುಣಗಳ ಪಾಠ, ಒಂದೊಂದು ರೀತಿಯ ವಿಶೇಷ ಗುಣದ ಪಾಠ, ಪರ್ಯಾಯದ ಪಾಠ. ಪರ್ಯಾಯಲ್ಲಿದೆ ಗುಣಗಳ ವಿಕಾಸ, ಗುಣಗಳ ಕಾರ್ಯವನ್ನು ಪರ್ಯಾಯ ಅಂತೇಳಿ ಹೇಳ್ತಾರೆ. ಅರೆ, ಒಂದೊಂದು ಪಾಠದೊಳಗ, ಒಂದೊಂದು ವಿಷಯದೊಳಗ ಈ ಜೀವ ತನ್ನನ್ನು ಅದರಲ್ಲಿ ಒಳಪಡಿಸ್ತಾ ಹೋಗಬೇಕು, ತನಗ ಅದನ್ನು ಅಳವಡಿಸಿಕೊಳ್ತಾ ಹೋಗಬೇಕು, ತಾನು ಅದಾಗ್ತಾ ಹೋಗ್ಬೇಕು. ವಿಶ್ವದೊಳಗೆ ನನ್ನ ಅಸ್ತಿತ್ವ ಇದೆ. ನಾನು ಅನಂತ ದ್ರವ್ಯಗಳ ಜೊತೆಗೆ ಅನಾದಿ ಕಾಲದಿಂದ ಇರ್ತಾ ಇದ್ರೂ ಕೂಡ ಯಾವೊಂದು ದ್ರವ್ಯ ನನಗೆ ಯಾವುದೇ ಕಾಲದೊಳಗೆ ಯಾವುದೇ ರೀತಿಯ ಬಾಧೆ ಮಾಡಲೇ ಇಲ್ಲ. ಇದು ಅಸ್ತಿತ್ವ ಗುಣವನ್ನು ಮತ್ತು 6 ದ್ರವ್ಯಗಳನ್ನು ಈ 2 ಪಾಠ ತಿಳಿದ ನಂತರ ಇವನಿಗೆ
ಆಗಬೇಕಾದಂಥ ಆಂತರಿಕ ನಿರ್ಣಯ ಇದೆ. ಅದಕ್ಕೆ ಟೋಡರ ಮಲ್ಲರು ಹೇಳಿದ್ರಲ್ಲ, ಯಾರದೋ ಕಥೆಯನ್ನು ಯಾರೋ ಹೇಳ್ತಾ ಇರುವುದನ್ನು ಕೇಳುವಂತೆ ಇನ್ನು ಜಿನಾಗಮವನ್ನು ಕೇಳ್ತಾನೆ. ಭಜನೆ ಬಂತು, ಜಿನವಾಣಿ ಕಹತಿ ಹೈ ತೇರಿ ಕಥಾ ಅಂತ. ಆದ್ರೂ ಕೂಡ ನಾವು ತೇರಿನ ಅಂದೇವ್ರಿ. ತೇರಿ ಅರೆ ಇನ್ನೊಬ್ಬರಿಗಿನ ಅರ್ಥಾತ್ ಅದು ಇನ್ನೊಬ್ಬರು, ಅದು ಜೀವದ ಕಥೆ ಇದೆ, ಇದು ಆತ್ಮನ ಸ್ವರೂಪ ಇದೆ. ಆತ್ಮ ನಿತ್ಯ ಇದ್ದಾನೆ, ವಿಕಾರ ಅನಿತ್ಯ ಇದೆ, ದೇಹ ಸಂಯೋಗಿ ವಸ್ತು ಇದೆ, ಕರ್ಮ ಹೀಗಿದೆ. ಇದೆಲ್ಲ ನಾವು ಕಥೆ ಕೇಳಿದೆವು. ಆದರೆ ನಮ್ಮನ್ನ ಅದರೊಳಗ ಯಾವ ರೀತಿಯಿಂದ ನಮ್ಮನ್ನು ನಾವು ಸಮಾವೇಶ ಮಾಡಲೇ ಇಲ್ಲ ಅಂಥೇಳಿ ನಾವು ಜಿನವಾಣಿಯ ಅಭ್ಯಾಸ ಈ ಭವದಲ್ಲಿ ಅಷ್ಟೇ ಅಲ್ಲ, ಹಿಂದಿನ ಅನೇಕ ಭವಗಳಲ್ಲಿ ಮಾಡಿದ್ರೂ ಕೂಡ ಜಿನವಾಣಿಯ ಲಾಭದಿಂದ ವಂಚಿತಾಯನಗೊಳ್ಳುತ್ತದೆ. ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆಯೊಳಗ ಜೀವ ತಿಳಿತಾನೆ. ಏನು ತಿಳಿತಾನೆ? ದೇಹ ಅಚೇತನ ಇದೆ, ಜೀವನಾದ ನಾನು ಅರೂಪಿ ಚೈತನ್ಯ ತತ್ವ ಇದ್ದೇನೆ. ಎರಡನೇದು ವಿಕಾರಿ ಭಾವ ಕ್ಷಣಿಕ ಇದೆ, ಜ್ಞಾತ ಸ್ವಭಾವ ನಿರ್ವಿಕಾರ ಸ್ವಭಾವ ತ್ರಿಕಾಲ ಏಕರೂಪ ಇದೆ. ತ್ರಿಕಾಲ ಏಕರೂಪ ಇದೆ, ಇದನ್ನು ತಿಳಿತಾನೆ. ಈ ತಿಳಿಯುವ ಅಭ್ಯಾಸದಿಂದ ಅವನಿಗೆ ಆ ಜ್ಞಾತ ಸ್ವಭಾವದ ಆನಂದ ಸ್ವಭಾವದ ಚೈತನ್ಯ ತತ್ವದ ಅನುಭೂತಿಯ ಆಗ್ತಿದೆ ಅನ್ನೋದು ವ್ಯವಹಾರದ ಕಥನಿದೆ. ಆ ಅನುಭೂತಿ ಇದು ತಿಳಿದು ಕೂಡಲೇ ಆಗಬೇಕು ಹೀಗೆ ನಿಯಮ ಇಲ್ಲ. ಯಾವ ವಸ್ತುವಿನ ಸ್ವತಂತ್ರತೆಯನ್ನು ನಾನು ಇಲ್ಲಿ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ, ಅದನ್ನೇ ತಾವು ಕೂಡ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಹಾಗೆ ತಿಳಿಯುವುದರಿಂದ ಲಾಭ ಏನಿದೆ? ಅನುಭವನ ಆಗದೆ ಇದ್ರ ಅರೆ ತಿಳಿಯುವುದರಿಂದ ಲಾಭ ಇದೆ, ದುಃಖದ ಅಭಾವ. ತಿಳಿಯುವುದರಿಂದ ಲಾಭ ಇದೆ, ಅರೆ ನಿರ್ಭರತೆ. ತಿಳಿಯುವುದರಿಂದ ಲಾಭ ಇದೆ, ನಮಗೆ ವರ್ತಮಾನದ ಲಾಭ ಬೇಕೇನ, ಭವಿಷ್ಯದ ಲಾಭ ಬೇಕ್ರೆ? ನಮಗೆ ಸಮ್ಯಕ್ ದರ್ಶನ ಆಗಬೇಕಲ್ಲ, ಅದು ಭವಿಷ್ಯದ ಲಾಭ ಆಯಿತು. ವರ್ತಮಾನದ ಲಾಭ ಏನಿದೆ? ನಿರ್ಭರತೆ. ನಿರ್ಭರತೆ. ದುಃಖದ ಮಾತ್ರ, ದುಃಖದ ಭಾರ ಎಷ್ಟು ಕಮ್ಮಿ ಆಗ್ತಿದೆ ನಾವು ನಿರ್ಣಯ ಮಾಡಿ ನೋಡ್ಬೇಕ್ರೆ. ಹಿಂದೊಂದ್ಸಲ ಬಂದದ್ದು ಇತ್ತು ಚರ್ಚೆ ಒಳಗೆ, ನನಗೆ ಸ್ಮರಣೆ ಇದೆ. ಇದು ಕರ್ಮದ ಕಾರ್ಯ ಇದೆ, ಇದು ನನ್ನ ದುರ್ಬಲತೆ ಇದೆ. ಇವೇನು ಆಗಮದ ವಚನದವಲ್ಲ, ಅವು ಕೂಡ ನಮ್ಮ ವಿಕಲ್ಪದವ್ರೆ. ಆ ವಿಕಲ್ಪ ಕೂಡ ನಮ್ಮ ನಿರಾಕುಲ ಶಾಂತಿಗೆ ಬಾಧಕ ಇದೆ. ತಿಳ್ಕೊಳ್ಳುವ ಪ್ರಯತ್ನ ಮಾಡುವುದು, ಅನುಭೂತಿ ಯಾವುದರಿಂದ ಆಗ್ತಿದೆ? ಅರೆ ಅನುಭೂತಿ ವಸ್ತು ಸ್ವರೂಪವನ್ನು ತಿಳಿಯುವುದರಿಂದ ಆಗ್ತಿದೆ. ಆದರೆ ತಿಳಿದು ಕೂಡಲೇ ಆಗುವುದಿಲ್ಲ. ತಿಳಿದು ಕೂಡಲೇ ಆಗುವುದಿಲ್ಲ ಅರ್ಥಾತ್ ತಿಳಿತಾ ಇದ್ದ ಹಾಗೆ ವಸ್ತು ಸ್ವರೂಪದ ಶುದ್ಧಾತ್ಮ ಸ್ವರೂಪದ ನಿರಾಕುಲ ಶಾಂತಿದ್ದ ಅನುಭವ ಆಗೇ ಆಗ್ತಿದೆ, ಹೀಗೆ ನಿಯಮಿಲ್ಲ. ಅದರ ವಸ್ತು ಸ್ವರೂಪವನ್ನು ತಿಳಿಯದ ವಿನಃ ನಿರಾಕುಲ ಶಾಂತಿಯ ಅನುಭವ ಆಗೋದನ್ನ ಸಾಧ್ಯ ಇಲ್ಲ. ಇದು ನಿಯಮ ಇದೆ ಅಂಥೇಳಿನ ನಾವು ತಿಳಿದೇವು. ಹಾಗೆಲ್ರಿ ಬಹಳ ಕಾಲ ಅಂತಂದ್ರೆ 10 ಭವ ಹೋದ್ರೂ ಕೂಡ ಲಾಭದಾಯಕ ವ್ಯಾಪಾರ ಇದೀರಿ. ಇದು 10 ಭವ ನಮಗಿನ್ನೇನೀಗ ತಿಳಿದ ಬಿಡ್ತಿದೆ, ಈಗ ಮೋಕ್ಷದನ್ನು ಪ್ರಾಪ್ತಿ ಆಗ್ತಿದೆ ಅಂಥೇಳಿ ಆಗಬೇಕು ಅಂಥೇಳಿ ನಾವು ಅಪೇಕ್ಷೆ ಇಟ್ಕೊಂಡ್ರೆ ಅದು ತಪ್ಪಿದೆ. ಅರೆ ಅನಂತ ಅನಂತರೇ, ಬರೇ ಅನಂತ ಕಾಲ ಅಲ್ಲ, ಅನಂತ ಅನಂತ ಪಂಚ ಪರಾವರ್ತನ ಕಾಲ ವ್ಯತೀತ ಆಗಿ ಹೋಗಿದ್ದಾವೆ. ಒಂದಿಷ್ಟು ಅದರದ ಅದನ್ನು ಓದಿದೆವು, ನೋಡಿದೆವು, ಆದ್ರೂ ಕೂಡ ಅದನ್ನು ನಮ್ಮ ಸಲುವಾಗಿ ಉಪಯೋಗಿ ಮಾಡಿಕೊಳ್ಳಿಲ್ಲ. ಪಂಚ ಪರಾವರ್ತನ ಕಾಲವಿರುತ್ತದೆ. ಭವ ಪರಾವರ್ತನದ ಮಾತು ಹೇಳ್ತಾರೆ.
ಮನುಷ್ಯ ಜೀವನದ ಜಘನ್ಯ ಆಯು ಅಂತರ್ಮುಹೂರ್ತ ಇದೆ, ಉತ್ಕೃಷ್ಟ ಆಯು 3 ಪಲ್ಲಿ ಇದೆ. ಹೌದಲ್ಲ? ಹಾಗಾದ್ರೆ ಒಂದು ಅಂತರ್ಮುಹೂರ್ತದಲ್ಲಿ ಎಷ್ಟು ಸಮಯ ಅದಾವಲ್ಲ, ಭಯ ಇಲ್ರಿ ನಮಗೆ, ಭಯ ಇಲ್ಲ. ನಾವು ನಡೆದು ಬಂದಂಥ ಪಡೆದ ಕಷ್ಟ, ಅನುಭವಿಸಿದ ಕಷ್ಟದ ನಮಗೆ ಮಹಿಮೆ ಅರ್ಥಾತ್ ವಾಸ್ತವಿಕತೆ ತಿಳಿದು ಬರ್ತಾ ಇಲ್ಲ. ಅಂಚಳಿನ ನಾವು ಆ ಚಮರಿ ಮೃಗದ ಹಾಗೆ ಗೊಂಡೆ ಹಾಳಾಗುತ್ತಿದೆ ಅಂಥೇಳಿ ಭವವನ್ನೇ ಕಳ್ಕೊಳ್ಳಿಕ್ಕೆ ತಯಾರಾಗಿದೆ. ಮನುಷ್ಯಂದ ಹೇಳ್ತಾ ಇದ್ದೇನೆ, ಅದೇ ಪ್ರಕಾರ ಸ್ವರ್ಗ ನರಕದ್ದು ತಿಳ್ಕೊಳ್ಳೋದು. ನರಕ ಸ್ವರ್ಗದ ಏಕ ಪ್ರಕಾರ ಇದೆ, ಸ್ವಲ್ಪ ವ್ಯತ್ಯಾಸ ಏನು ಅಂತಂದ್ರೆ ನರಕದ ಉತ್ಕೃಷ್ಟ ಆಯು 33 ಸಾಗರ ಇದೆ, ಸ್ವರ್ಗದ ಉತ್ಕೃಷ್ಟ ಆಯು ಮಿಥ್ಯಾತ್ವ ದಶೆಯೊಳಗ 31 ಸಾಗರ ಇದೆ. ಇಷ್ಟು ವ್ಯತ್ಯಾಸ ಇದೆ. ಮನುಷ್ಯ ತಿರಿಯಂಚದ್ದು ಸಮಾನ ಇದೆ. ಏನ? ಮನುಷ್ಯನ ಉತ್ಕೃಷ್ಟ ಆಯು 3 ಪಲ್ಲೆ ಇದೆ ಮತ್ತು ಜಘನ್ಯ ಆಯು ಅಂತರ್ಮುಹೂರ್ತ ಇದೆ. ಅದೇ ಪ್ರಕಾರ ತಿರಿಯಂಚದ್ದು ಕೂಡ ಇದೆ. ಹಾಗಾದ್ರೆ ಈಗ ನಾವು ನಮ್ಮ ಆಯುವಿನ ಮೇಲಿಂದ ಭವಪರಾವರ್ತನೆದು ಒಂದು ಸ್ವಲ್ಪ ಝಲಕ ನೋಡೋದ್ರಿ, ಒಂದು ಸ್ವಲ್ಪ ಬುದ್ಧಿಯೊಳಗೆ ತಂದುಕೊಳ್ಳೋದು. ಸ್ವರೂಪ ಏನು? ಒಂದು ಅಂತರ್ಮುಹೂರ್ತದೊಳಗೆ ಎಷ್ಟು ಸಮಯದವ್ರಲ್ಲ, ಸಮಯ ನಿಮಿಷ ಅಲ್ಲ, 48 ನಿಮಿಷಕ್ಕೆ ಒಂದು ಮುಹೂರ್ತ ಅಂತಾರೆ. ಒಂದು ಅಂತರ್ಮುಹೂರ್ತ ಅರ್ಥಾತ್ ಒಂದು ಸಮಯ ಕಮ್ಮಿ. ಹಾಗಾದ್ರೆ ಎಷ್ಟು ಸಮಯ ಇದಾವೆ ಒಂದು ಅಂತರ್ಮುಹೂರ್ತದೊಳಗ? ಅಷ್ಟು ಬಾರಿ ಎಷ್ಟು ಸಮಯ ಅದಾವಲ್ಲ ಅಷ್ಟು ಬಾರಿ ಜಘನ್ಯ ಆಯುವಿನ ಜೊತೆಗೆ ಮನುಷ್ಯ ಭವ ಧಾರಣ ಮಾಡೋದು. ಒಂದು ಅಂತರ್ಮುಹೂರ್ತದೊಳಗೆ ಎಷ್ಟು ಸಮಯ ಅದಾವಲ್ಲ, ಗೌರಣ್ಣವ್ರು ತಿಳಿತಾ ಇದ್ದೀರಲ್ಲ, ಅರೆ ನನಗೆ ಗಟ್ಟಿ ಮಾಡ್ಕೊಳ್ತಾ ಇದ್ದೇನೆ, ನಿಮಗೆ ತಿಳಿಯುವುದಿಲ್ಲ ಯಾರಿಗೂ ಅನ್ನೋದ ಮಾತಿಲ್ಲ, ಮತ್ತೆ ಮತ್ತೆ ಹೇಳುವುದರ ಅಭಿಪ್ರಾಯ ತಿಳಿತಾ ಇಲ್ಲ, ನಾನು ಇಷ್ಟು ಅಜ್ಞಾನಿ ಇದ್ದೇನೇನ, ಹೀಗೆ ಮಾತಿಲ್ಲ. ಆದ್ರೆ ತಿಳಿದ್ರೂ ಕೂಡ ಅದರ ಭಾವ ನಮ್ಮ ಆತ್ಮನನ್ನು ಸ್ಪರ್ಶ ಮಾಡ್ತಾ ಇಲ್ಲ. ಒಂದು ಅಂತರ್ಮುಹೂರ್ತದೊಳಗೆ ಎಷ್ಟು ಸಮಯ ಅದಾವಲ್ಲ ಅಷ್ಟು ಬಾರಿ ಜಘನ್ಯ ಆಯುವಿನ ಜೊತೆಗೆ ಮನುಷ್ಯ ಭವ ಧಾರಣ ಮಾಡೋದು. ಕಂಟಿನ್ಯೂ ಅಲ್ಲ, ಕಂಟಿನ್ಯೂ ಅಲ್ಲ, ಎಂದರೆ ಎಂದಾದರೊಮ್ಮೆ ಮನುಷ್ಯ ಭವ ಮೂಲತಃ ಕಮ್ಮಿ ಅದವರಲ್ಲ. ಹಾಗಾದ್ರೆ ಅಂತರ್ಮುಹೂರ್ತದ ಜಘನ್ಯ ಆಯುವಿನ ಜೊತೆಗೆ ಮನುಷ್ಯ ಭವ ಪ್ರಾಪ್ತ ಆಗೋದು ಎಷ್ಟು ಕಠಿಣ ಇದೆ. ಆದ್ರೆ ಅದರಲ್ಲೇ ಕೂಡ ಅಷ್ಟು ಬಾರಿ ಜಘನ್ಯ ಆಯುವಿನ ಜೊತೆಗೆ ಮನುಷ್ಯ ಭವ ಧಾರಣ ಮಾಡಬೇಕು. ಎಷ್ಟ ಅಂತರ್ಮುಹೂರ್ತದೊಳಗೆ ಎಷ್ಟು ಸಮಯ ಇದಾವೆ ಅಷ್ಟು ಬಾರಿ. ಮುಂದೆ ಆ ಜಘನ್ಯ ಆಯು ಅಂತರ್ಮುಹೂರ್ತಕ್ಕಿಂತ ಒಂದು ಸಮಯ ಅಧಿಕ, ಒಂದೇ ರೀ, ಒಂದು ಸಮಯ ಅಧಿಕ ಮನುಷ್ಯ ಭವ, ಆಮೇಲೆ 2 ಸಮಯ ಅಧಿಕ ಆಯುವಿನ ಜೊತೆಗೆ ಮನುಷ್ಯ ಭವ. ಹೀಗೆ ಒಂದೊಂದು ಸಮಯದ ಜೊತೆಗೆ ಒಂದೊಂದು ಭವಗಳನ್ನು ಮಾಡ್ತಾ 3 ಪಲ್ಯದೊಳಗೆ ಎಷ್ಟು ಇದಾವಲ್ಲ ಸಮಯ ಅಷ್ಟು ಬಾರಿ ಮನುಷ್ಯ ಭವ ಆದ ನಂತರ ಒಂದು ಮನುಷ್ಯ ಭವದ ಅಪೇಕ್ಷಾದಿಂದ ಭವ ಪರಿವರ್ತನ ಆಗ್ತಾರೆ. ಆದರೆ ಮನುಷ್ಯ ಭವಕ್ಕನ ಭವ ಪರಿವರ್ತನ ಪೂರ್ಣ ಆಗೋದಿಲ್ಲ. ನರಕದ್ದು ಜಘನ್ಯ ಆಯು 10,000 ವರ್ಷ ಅದವರೆಗೆ. ಬಹಳ ಕಠಿಣ ಮಾತಿದೆ. 10,000 ವರ್ಷದೊಳಗೆ ಎಷ್ಟು ಸಮಯ ಇದಾವಲ್ಲ ಅಷ್ಟು ಬಾರಿ ನರಕದ 10,000 ವರ್ಷದ ಆಯುವಿನ ಜೊತೆಗೆ ನರಕದೊಳಗೆ ಜನ್ಮ ತಗೊಳ್ಳುತ್ತೆ. 10,000 ವರ್ಷದೊಳಗೆ ಸಮಯ ಎಷ್ಟು? ಅಷ್ಟು ಬಾರಿ ಎಷ್ಟು ಸಮಯ ಅದವಲ್ಲ ಅಷ್ಟು ಬಾರಿ ನರಕದೊಳಗೆ ಜಘನ್ಯ ಆಯುವಿನ ಜೊತೆಗೆ ಭವಧಾರಣ ಮಾಡ. ಆಮೇಲೆ ಅಷ್ಟು 10,000 ವರ್ಷದೊಳಗೆ ಎಷ್ಟಿದಾವಲ್ಲ ಸಮಯ ಅಷ್ಟು ಪೂರ್ಣ ಆದ ನಂತರ ಅಧಿಕ 1 ಸಮಯ, ಅಧಿಕ 2 ಸಮಯ, ಹೀಗೆ ಆಗ್ತಾ 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 33 ಸಾಗರೋಪಮ ಒಂದೊಂದೇ ಸಮಯದ ಅಧಿಕತೆಯ ಜೊತೆಗೆ ನರಕಾಯುವಿನ ಬಂಧ ಮಾಡಿಕೊಂಡ ನರಕದೊಳಗೆ ಗತಿ ಪೂರ್ಣ ಮಾಡಿ ಈ ಪ್ರಕಾರ 33 ಸಾಗರದೊಳಗ ಎಷ್ಟು ಸಮಯದವ ಅಷ್ಟು ಬಾರಿ ನಾರಕಿ ಆಗುವುದು ಸಾಮಾನ್ಯ ಮಾತಿಲ್ಲ. ಈಗ ನಮಗೆ ಬಹಳ ಸುಲಭ ಅನ್ನಿಸ್ತಾ ಇದೆ ಮನುಷ್ಯ ಭವ.
ಎಂಥೆಂಥ ವಿಕಾರಿ ಭಾವ, ಎಂಥೆಂಥ ಅಭಿಮಾನ, ಎಂಥೆಂಥ ರೋಷ, ಎಂಥೆಂಥ ಆವೇಶ, ಪದಾರ್ಥ ಅನ್ಯ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ, ದೇಹಕ್ಕೆ ಸಂಬಂಧಿಸಿದ ಹಾಗೆ ಎಷ್ಟೆಷ್ಟು ದೀನಹೀನ ಭಾವ, ಎಷ್ಟು ಯಾಚಕ ವೃತ್ತಿ. ಸಾಮಾನ್ಯ ಒಂದು ವಸ್ತುವಿನ ಸಲುವಾಗಿ ನಿನ್ನೆ ಆ ಸಮ್ಯಕ್ ದೃಷ್ಟಿಯ ವ್ಯಾಖ್ಯಾನದೊಳಗೆ ಬಂತು. ಒಂದಿಷ್ಟು ಸಗಣಿ ಕುಳ್ಳು ಶಿಖರ ಅಂದಿನ ಮಾತು ಹೇಳಿದಾರ್ರಿ ಅವರ. ಒಂದಿಷ್ಟು ಕುಳ್ಳು ಬೆರಣಿ ಅಷ್ಟು ಶಿಖರನೂ ಕೂಡ ಈ ಜೀವ ರಾಜಿ 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 ಆಗಿದಂದ್ರೆ ಸಂತುಷ್ಟ ಆಗಿ ಅರೆ ತನ್ನ ಜೀವನ ಧನ್ಯ. ನನಗೆ ನನ್ನ ಜೀವನದ ಬಗ್ಗೆನೂ ಅನ್ನಿಷ್ಟು. ನಮಗೇನು ಅನ್ನಿಸ್ತಿದೆ ಗೊತ್ತಿಲ್ಲ. ಯಾವುದೋ ಒಂದು ಪಾರ್ಸಲ್ ಅಥವಾ ಅದರದ್ದು ಏನರ ಒಂದು ಪ್ಯಾಕಿಂಗ ಅಥವಾ ಏನರ ಒಂದಿಷ್ಟು ಜಿನವಾಣಿದ್ದ ಒಂದಿಷ್ಟು ಮೇಲೆ ಸುತ್ತಿದ್ದಕ್ಕಾಗದ ಬಂಬಕ್ಕೆ ಹಾಕ್ಲಿಕ್ಕೆ ಆಗ್ತಿದೆ, ಉರಿ ಹಚ್ಚಲಿಕ್ಕೆ ಆಗ್ತಿದೆ. ಅರೆ ಇದು ಸಾಮಾನ್ಯ ಮಾತು. ಏನು ನನ್ನ ಅನುಭವದಿಂದ ನನ್ನ ಅಂತರಂಗದ ಅವಲೋಕನೆ ಮಾಡಿ, ಮೂರು ಲೋಕದ ಪ್ರಭು ಯಾರ? ಮಹಾವೀರ ಸ್ವಾಮಿ ಅಲ್ಲ, ಆದಿನಾಥ ಸ್ವಾಮಿ ಅಲ್ಲ. ಅವರಂತೂ ಪ್ರಭು ಅದರ. ಅವರನ್ನ ಪ್ರಭು ಅಂಥೇಳಿ ನೀನು ಹೇಳಬೇಕಾಗಿಲ್ಲ. ಆದ್ರೆ ನಾನು ಸಣ್ಣ ಸಣ್ಣ ವಸ್ತುವಿನಲ್ಲಿ ಮೆಣಸಿನಕಾಯಿ ತೂಕ ಮಾಡಿದ ನಂತರ ಇನ್ನೊಂದೆರಡು ತಾನಾಗೆಲ್ಲ ಹಾಕಿದ ಮೆಣಸಿನಕಾಯಿ ಮಾರುವಂಥ ಹಸಿ ಮೆಣಸಿನಕಾಯಿ ಸಂತೋಷ ಆಗ್ತಿದೇನಿಲ್ಲ, ಹೇಳಬೇಕಾಗಿಲ್ಲ. ಆಗ್ತಿದೇನಿಲ್ಲ, ಒಳಗೆ ಕೇಳೋದಿಲ್ಲ. ಯಾವುದರೊಳಗೆ ಈ ಜೀವ ಅಂದರೆ ಇವೆಲ್ಲ ವಿಕಾರಿ ಭಾವಗಳದ್ದ ಯಾವುದರ ಸಂಚಯ ಆಗಿದೆ ಅಲ್ಲ, ಸಂಸಾರದ ದುಃಖ. ನೀವು ಕರ್ಮದ ಕಡೆಗೆ ಹೋಗಬೇಡ್ರಿ. ಕರ್ಮ ಸಂಚಯ ಆಗಿದೆ ಅನ್ನೋ ಮಾತು ಬೇಡ. ಸಂಸಾರದ ದುಃಖ ಏನು ಸಂಚಿತ ಆಗಿದೆ ಅಲ್ಲ, ಅದನ್ನೆಲ್ಲ ಯಾವಾಗ ಹೋಗಿಸೋದ್ರೆ 20 ರೂಪಾಯಿಗೆ 3 ಲಿಂಬೆಹಣ್ಣು, 4 ಲಿಂಬೆಹಣ್ಣು. ನೀವು ಇನ್ನೊಂದು ತಗೋರಿ ಅಂದ ನಂತರ ಎಷ್ಟು ಖುಷಿ. ಅವರೇನು ನಮ್ಮ ಸಲುವಾಗಿ ಕೊಡೋದಿಲ್ಲ, ಅವ್ರದ್ದು ವ್ಯಾಪಾರದ ರೀತಿಯನ್ನ ಆಗಿರ್ತಿದೆ. ಆದ್ರೂ ಈ ಜೀವ ಖುಷಿ ಆಗ್ತಾನೋ ಅಥವಾ ಇಲ್ಲ, ಆಗ್ತಾನೋ ಅಥವಾ ಒಳಗೆ ನೋಡ್ಕೊಳ್ಳೋದು. ಇಂಥವು ಸಿದ್ಧ ಯಾವಾಗವ್ರೆ? ಸಿದ್ಧ ಆಗೋದಂತಂದ್ರೆ ಸಾಮಾನ್ಯ ಮಾತಲ್ಲ. 3 ಲೋಕದ 3 ಕಾಲದ ಅವಸ್ಥೆಗಳ, ಸಮಸ್ತ ದ್ರವ್ಯದ ಅವಸ್ಥೆಗಳ ತಿಳಿದು ಬಂದ್ರೂ ಕೂಡ ಅಪ್ರಭಾವಿ ಉಳಿಯೋದು ಸಾಮಾನ್ಯ ಮಾತಿದೆ ಅಂದ್ರೆ. ಅನಂತ ವೀರ್ಯ, ಅನಂತ ಬಲ ಏನಿದೆ ಅದರ ಸ್ವರೂಪ ಸಾಮಾನ್ಯ ಇಲ್ಲ. ಆದ್ರೆ ನಾವು ದುರ್ಬಲ ಹೀನ ಪರ್ಯಾಯ ಬುದ್ಧಿ, ಮೂಢ ಜಗದ ನಿಧಿಯನ್ನು ಜಗಗರ್ಪಿಸುತ್ತಾರೆ. ಸಾಮಾನ್ಯ ಮಾತಿದೆ. ಯಾವುದನ್ನು ನಾವು ಜಗದ ನಿಧಿ ಅಂದೇವು ಎಲ್ಲ ನಂದೆ. ಅದು ಪೂರ್ವದಲ್ಲಿ ನನ್ನದಿತ್ತು, ಭವಿಷ್ಯದೊಳಗೆ ನಂದಾಗ್ತಿದೆ. ವಿಚಾರ ಮಾಡ್ತಿದ್ರಿ ಮಾತು ಹೇಳ್ತಾನೆ. ಯಾವ್ಯಾವ ವಾಶ್ರೂಮ್ಗೆ ಹೋಗ್ತಾರೆ ಆ ವೇಳೆಗೆ ಅವ್ರು ವಿಚಾರ ಮಾಡ್ತಿದ್ದಾರೆ, ನೀವು 3 ಲೋಕ ಅಧಿಪತಿ ಇದ್ದವ್ರು ಇದು ಎಂಥ ಅವಸ್ಥೆ ಬಂದಿತ್ತು. ಸಾಮಾನ್ಯ ಮಾತು. ಅದ ಅವಸ್ಥಾ ಅಂತೂ ನಿಕೃಷ್ಟ. ಆದ್ರೆ ಆಹಾರ ಗ್ರಹಣ ಮಾಡೋದು ಶುದ್ಧ, ಪ್ರಾಸುಕ ಆಹಾರ ಗ್ರಹಣ ಮಾಡೋದು ಕೂಡ ನಿಂದಾತ್ಮಕ ಅನಿಸ್ತಿದೆ. ಮೋಕ್ಷ ಮಾರ್ಗದ ಸಾಧಕ ನಮಗೆ ತಿಳಿಸಿಕೊಡುವ ಸಲುವಾಗಿ ಆ ಅವಸ್ಥೆಯ ಮಾತು ಹೇಳಿದರು. ಪುಣ್ಯದಿಂದ ಯಾವ ವೈಭವ ಪ್ರಾಪ್ತಿ ಇದೆಯಲ್ಲ ಅದನ್ನು ಭೋಗಿಸೋದು ದುರ್ಬಲತೆ ಇದೆ. ಅದನ್ನು
ಹೋಗಿಸೋದ ನಿರ್ವೀರ್ಯತೆಯ ಲಕ್ಷಣ, ನಪುಂಸಕತೆಯ ಲಕ್ಷಣ. ಪುಣ್ಯದ ಉದಯದಿಂದ ತಾನಾಗೇನ ಪ್ರಾಪ್ತ ಆಗಿದೆಯಲ್ಲ ಆ ವೈಭವ. ಇನ್ನು ಆ ವೈಭವದ ಸಲುವಾಗಿ ಜ್ಞಾನ ಸಾಮರ್ಥ್ಯವನ್ನು ಪಣಕ್ಕಿಡೋದ, ಅದಂತೂ ಬಹಳ ನಿಕೃಷ್ಟ ಮಾತಿದೆ. ಸುಂದರ ಕಾರ್ಯದ ಸಲುವಾಗಿ ದೊರಕಿದ ಮನುಷ್ಯ ಭವವನ್ನು ಜಡದ ಸಲುವಾಗಿ ಕ್ಷಣಿಕ ಆಭಾಸ ರೂಪ ಸುಖದ ಸಲುವಾಗಿ ವಿನಿಯೋಗ ಮಾಡೋದ ಮಹಾನ್ ಅಜ್ಞಾನದ ಮಾತು ಇದೆ. ಇಲ್ಲಿ ನಮ್ಮದು ಚರ್ಚೆ ಏನು ನಡೀತು? ಜ್ಞಾನದೊಳಗ ಪದಾರ್ಥದ ಭಿನ್ನತೆ, ಪ್ರತ್ಯಕ್ಷ ದ್ರವ್ಯದ ಭಿನ್ನತೆಯ ನಿರ್ಣಯ ಆದ ನಂತರ ಕಾರ್ಯ ಆಗಲಿಲ್ಲ. ಆದ್ರೆ ವಿಕಾರದ ಅನಿತ್ಯತೆ ಮತ್ತು ನಿರ್ವಿಕಾರ ಆನಂದ ಜ್ಞಾನಮಯ ಸ್ವಭಾವದ ನಿತ್ಯತೆ ಜ್ಞಾನದೊಳಗೆ ತಿಳಿದು ಬಂದ ನಂತರ ಕೂಡ ಅದೇ ಪ್ರಕಾರದ ಅಭ್ಯಾಸ ಜ್ಞಾನದೊಳಗೆ ಸತತ ಆಗುವುದರಿಂದ ಅನುಭೂತಿ ಆ ಆನಂದ ಸ್ವರೂಪದ ನಿತ್ಯ ಸ್ವರೂಪದ ವಿಕಾರದಿಂದ ಅಸ್ಪೃಷ್ಟ ಸ್ವಭಾವದಿಂದ ದೇಹದಿಂದ ಪೃಥಕ್ ಸ್ವಭಾವದ ಅನುಭೂತಿ ಆಗೋ ಸಾಧ್ಯ ಇದೆ. ಅದರ ಸಲುವಾಗಿ ಸ್ಥೈರ್ಯ ಭಾಳ ಬೇಕು, ಬಹಳಷ್ಟು ಸ್ಥೈರ್ಯ ಬೇಕು, ನಿರಂತರದ ಉದ್ಯಮ ಬೇಕು, ನಿರಂತರದ ಉದ್ಯಮ. ಅರೆ ಯಾವ ವಿದ್ಯಾರ್ಥಿ ನಿರಂತರದ ಅಭ್ಯಾಸದ ಬಲದಿಂದ ಪರೀಕ್ಷೆಯೊಳಗ ತನ್ನ ಮನಸ್ಸು ಹ್ಞೂ ಅನ್ನುವ ಹಾಗೆ ಸಂತೋಷಕಾರಕ ಉತ್ತರಗಳನ್ನು ಬರೆದಿಲ್ಲನೋ ಆ ವ್ಯಕ್ತಿಗೆ ರಿಸಲ್ಟದ ದಾರಿ ಕಾಯುವ ಅವಶ್ಯಕತೆ ಇರುತ್ತದೆ. ಭಯ ಅಂತೂ ಇರೋದನ್ನೇ ಇಲ್ಲ, ರಿಸಲ್ಟ್ ಯಾವಾಗ ಬರ್ತಿದೆ ಇರ್ತಿದೆ. ಅದೇ ಪ್ರಕಾರ ಇಲ್ಲಿ ಜ್ಞಾನದೊಳಗ ಬರೇ ಜ್ಞಾನದೊಳಗ ಜ್ಞಾನದ ಯಾವ ಯೋಗ್ಯ ಕಾರ್ಯ ಇದೆಯೋ ಆ ಕಾರ್ಯವನ್ನು ನಾವು ಮಾಡ್ತಾ ಇದ್ದ ಮೇಲೆ, ಅಥವಾ ಯಾವ ಜೀವ ಮಾಡ್ತಾ ಇದ್ದ ಮೇಲೆ ಆ ಜೀವ ಸಮ್ಯಕ್ ದರ್ಶನದ್ದಾಗಲಿ ಮೋಕ್ಷದ್ದಾಗಲಿ ದಾರಿ ಕಾಯುವಂಥ ದುರ್ಬಲತೆ ಅವನಲ್ಲಿ ಉಳಿಯೋದನ್ನೇ ಇರ್ತದೆ. ಯಾವುದು ಸಿಗಬೇಕು ಅದು ಸಿಕ್ಕಾಗೈತಲ್ಲ. ಏನು ಸಿಗಬೇಕು? ಆಕುಲತೆಯಿಂದ ರಹಿತವಾದಂಥ ಒಂದು ಪ್ರಕಾರದ ನಿರಾಕುಲ ಶಾಂತಿಮಯ ನಿರ್ಭಾರಮಯ ಜೀವನ ನಡೆದುತ್ತೇ ಇದೆಯಲ್ಲ. ಅಂಥೇಳಿ ಬಾಹ್ಯದೊಳಗೆ ಅವನ ಹತ್ರ ಏನೂ ಇಲ್ಲದಿದ್ರೂ ಕೂಡ, ಯಾರೂ ಸಹಾಯಕರಿಲ್ಲದಿದ್ರೂ ಕೂಡ ಅವ ಅತ್ಯಂತ ಸುಖಿ. ಬೇಕು ಅನ್ನುವ ಭಾವ, ಪರದ ಅವಸ್ಥೆಯ ಸಂಬಂಧಿಸಿದ ಹಾಗೆ ಯಾವುದೋ ಆಗ್ರಹದ ಭಾವ, ಇವೇ ದುಃಖದ ಭಾರ, ಇವೇ ದುಃಖದ ಭಾರದವು, ಇವೇ ಸಂಸಾರದವು, ಇವೇ ಜೀವನನ್ನ ಅಜೀವ ಮಾಡುವಂಥವೇ. ಜೀವನನ್ನ ಅಜೀವನ ಮಾಡ್ತಾ ಇದ್ದೇವಲ್ಲ, ಬೇಕನ್ನೋದು ಯಾವುದೋ ಒಂದು ಅವಸ್ಥೆಯ ಸಂಬಂಧವಾಗಿ ಆಗ್ರಹ, ಇದಿಷ್ಟು ಹೀಗಾಗಬೇಕು, ಇದಿಷ್ಟು ಹೀಗಾಗಬೇಕು. ಇದು ಜೀವವನ್ನು ಅಜೀವ ಮಾಡುವಂಥ ಕ್ರಿಯೆ ಇದೆ. ಅಜೀವ ಮಾಡಿದ ನಂತರ ಅಜೀವತನ ಅನುಭವ ಆಗೋದು ಇದೆ. ಇದು ನಮ್ಮದು ಅನಂತ ಕಾಲದ ಪರಂಪರೆ ನಡೆದದ್ದು ಹೀಗೆ ಇದೆ. ಇದು ಭವ ಪರಂಪರೆ ಹೇಳಿದ್ನಲ್ಲ, ಇಂಥವು ಅನಂತ ಆಗಿದವ್ರಿ. ಹಾಗಾದ್ರೆ ಇಲ್ಲಿ ಆತ್ಮನ ನಿರ್ಣಯ ಇದ್ದಕ್ಕಿದ್ದ ಹಾಗೆ ಒಂದು ಭವದೊಳಗೆ ಆಗಬಹುದೇನ? ಅದಕ್ಕೆ ಸ್ಥೈರ್ಯ, ಶಾಂತ 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 ಆಗಪ್ಪ, ಶಾಂತಿ ಧಾರಣ ಮಾಡಿ. ಕಾರ್ಯ ಎಲ್ಲ ಆಗ್ತಿದೆ, ನಿನ್ನ ಅಶಾಂತಿಯಿಂದ ಕಾರ್ಯ ಎಲ್ಲ ಕೆಡ್ತಾ ಇದೆ. ನಿನ್ನ ಅಶಾಂತಿಯಿಂದ, ಆತುರದಿಂದ, ಆವೇಶದಿಂದ ನಿನ್ನ ಎಲ್ಲ ಕಾರ್ಯಗಳ ಕೆಟ್ಟು ಹೋಗ್ತಾ ಇದ್ದಾವೆ. ಸ್ವಲ್ಪ ಹಿಂದೆ ಸರಿ, ಹಿಂದೆ ಸರಿ. ಟ್ರೈನ್ ಬಂದದ್ದಿದೆ, ಇಳಿಯವರು ಇಳಿಲಿ, ಹತ್ತವರು ಹತ್ತಲಿ. ಒಂದು ಪರಿಣಾಮದೊಳಗೆ ಒಂದು ಕ್ಷಣ ಶಾಂತಿಯ ಧಾರಣ ಮಾಡಿದ್ರೆ ಎಷ್ಟು ಲಾಭ ಇದೆ. ಪ್ರತ್ಯಕ್ಷ ಪ್ರಯೋಗದ ಇವೆಲ್ಲ ಎಲ್ಲಾನು ಮಂದಿರದೊಳಗೆ ಯಾರ್ಯಾರು ಗದ್ದಲ ಮಾಡ್ತಾ ಇರ್ತಾರೋ, ಏನಿಲ್ಲ, ಬರೇ ದೃಷ್ಟಿ ಭಗವಂತನ ಮೇಲೆ ಇದ್ದಾನೆ. ಬರೇ ಆ ವಿತರಾಗ ಪ್ರಭುವನ್ನ, ಭಲೆ ಅದು ವಿಗ್ರಹ ಇದೆ, ಆದರೆ ಆ ವಿಗ್ರಹಕ್ಕಿಂತಲೂ ಸ್ಥಿರ ಆ
ಪ್ರಭು ಇದ್ದಾನೆ. ಇದನ್ನು ಬರೀ ಒಂದಿಷ್ಟು ಸ್ಥಿರಚಿತ್ತದಿಂದ ನೋಡು, ತನ್ನಷ್ಟಕ್ಕೆ ತಾನೇ ನಿನಗ ಈ ಜನರನ್ನ ಕೋಲಾಹಲ ಗದ್ದಲ ಏನಿದೆ ಅದು ದೂರ ಆಗ್ತಿದೆ ಅಂತಲ್ಲ, ನಿನ್ನ ದೃಷ್ಟಿಯೊಳಗಿಂದ ದೂರ ಆಗ್ತಿದೆ. ಇಲ್ಲಿ ಕೂಡ ಮಾತು ಅದುವೇ ಇದೆ ರೀ. ಏನ ರಾಗ ದ್ವೇಷ ಮೋಹ ಅಶುದ್ಧ ಪರಿಣತಿ ಅಂಥೇಳಿ ಮೊದಲು ಹೇಳಿದ್ರು. ಈಗ ಪರಿಣಾಮ ಯಾಕೆ ಹೇಳ್ತಾ ಇದ್ದಾರೋ, ಪರಿಣಾಮಗಳು ಹೊರಟು ಹೋಗುವುದರಿಂದ ಎಲ್ಲಿ ಹೊರಟು ಹೋದವ? ಜ್ಞಾನದೊಳಗೆ ಬರಲಿಲ್ಲ, ಉಪಯೋಗದೊಳಗೆ ಬರಲಿಲ್ಲ. ಎಲ್ಲಿ ಹೊರಟು ಹೋದು? ಎಲ್ಲಿ ಹೊರಟು ಅವು ಎಲ್ಲಿದ್ದು ಅಲ್ಲಿ ಉತ್ಪನ್ನ ಅದು, ಅಲ್ಲಿ ವಿವೇಕ ಪ್ರಾಪ್ತ ಅದು, ಇಲ್ಲಿ ಜ್ಞಾನದ ಉಪಯೋಗದೊಳಗೆ ಬರಲಿಲ್ಲ. ಸಮಯ ಸಾರ ಸಂಪದದೊಳಗೆ 4ನೇ ಅಥವಾ 5ನೇ ಭಾಗದೊಳಗೆ ಬಂದಿದೆ. ರಾಗ ದ್ವೇಷ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಇಷ್ಟ ಅನಿಷ್ಟ ಬುದ್ಧಿ ರಾಗ ದ್ವೇಷಗಳ ತಲೆದೋಡ್ತಾ ಇದ್ದ ಹಾಗೆ ಸಮ್ಯಕ್ ದೃಷ್ಟಿಗೆ ಏನಾಗ್ತಿದೆ ಅಂತಂದ್ರೆ ಧ್ರುವ ತತ್ವ ದೃಷ್ಟಿ ಅದರ ಬಂದು ಬಿಡ್ತಿದೆ ಅಂತ. ಇವ ಅದರ ಕಡೆಗೆ ಹೋಗಬೇಕಾಗಿಲ್ಲ, ಅದು ಬಂದು ಬಿಡ್ತಿದೆ. ಅದು ಬಂದ ನಂತರ ಅದು ಹೊರಟು ಹೋಗ್ತಿದೆ ರೀ. ಯಾವುದ? ರಾಗದ್ವೇಷ ಮೋಹ. ಇದು ಬಂದ ನಂತರ ಅದು ಹೊರಟು ಹೋಗ್ತಿದೆಯಲ್ಲ. ನಿಜವಾದ ಪುತ್ರನ ಸಂಯೋಗ ಆದ ನಂತರ ಸಾಕು ಪುತ್ರನ ಕುರಿತು ಮೋಹ ತಾನಾಗೇನ ಕಡಿಮೆ ಆಗ್ತಿದೆಯಲ್ಲ. ಸಾಕಿದ್ದು ಇತ್ತು ಯಾವನೋ ಒಬ್ಬ ಬಾಲಕನನ್ನ, ಅನಾಥ ಮಗುವನ್ನು ಕರ್ತವ್ಯ ಮಾಡಿದ್ರೂ ಕೂಡ ಒಳಗಿಂದ ನಂದನ್ನೋ ಭಾವ ಇಲ್ಲಿದೆ ರೀ. ತಿಳಿತಾ ಇದೇನಿಲ್ಲ. ಸಜ್ಜನ ಪುರುಷ ಇದ್ದ ಅಂತಂದ್ರೆ ಅವ ತನ್ನ ಮಗನ ಹಾಗೇನ ಆ ಸಾಕು ಮಗನನ್ನು ನೋಡಬಹುದು ಬಾಹ್ಯದೊಳಗ, ಆದರೆ ಅಂತರಂಗದ ಅಭಿಪ್ರಾಯದೊಳಗೆ ಇರೋದನ್ನ ಇಲ್ರಿ. ಅದೇ ಪ್ರಕಾರ ರಾಗದ್ವೇಷಗಳ ಇವನಲ್ಲಿ ಆದ್ರೂ ಹರ್ಷ ವಿಷಾದಗಳ ಕಂಡು ಬಂದ್ರೂ ಅರೇ ಇಂದ್ರಿಯ ಭೋಗಗಳದ್ದ ಮಾತು ಹೇಳ್ತಾ ಇದ್ದಾರೆ. ಮುಂದೆ ಈಗ 5 ಇಂದ್ರಿಯ ಮತ್ತು ಮನಸ್ಸಿನ ಮಾತು ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದೊಳಗನೂ ಹೇಳಿ ಬಂದಿದ್ರು. ನಡೀರಿ ಏನಿದೆ, ಯಾವ ಆತ್ಮಪ್ರದೇಶಗಳ ಕಂಪನ ರೂಪದಂಥ ಮನವಚನ ಕಾಯರೂಪ ತ್ರಿಯೋಗವು ಅದು ಕೂಡ ಹೇಗಿತ್ತು ಹಾಗೆ ಇದೆ. ಆದಾಗ್ಯೂ ಕರ್ಮಗಳ ಬಂಧವಿಲ್ಲ. ಏನು ಆಗುವುದರಿಂದ ಕರ್ಮ ಬಂಧ ಇಲ್ಲಪ್ಪ. ಏನಾಯ್ತಲ್ಲಿ ಒಳಗಡೆ ಏನಾಯ್ತು? ಎಲ್ಲೇನಾಯ್ತು? ಎಲ್ಲಿ ಆಯ್ತದೆ ಹೇಳ್ತಾರೆ. ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳು ಹೊರಟು ಹೋದ ಮೇಲೆ, ಅಶುದ್ಧ ಪರಿಣಾಮಗಳು ಹೊರಟು ಹೋದ ಮೇಲೆ ಯಾರು ಇರ್ತಾವ್ರೆ? ಅಶುದ್ಧ ಪರಿಣಾಮ ನಮ್ಮೂ ಇರ್ತವೇನು? ಹೊರಟನ್ನು ಹೋಗ್ತಾವ್ರೆ. ನಮ್ಮೂ ಅಶುದ್ಧ ಪರಿಣಾಮ ಇರ್ತವೇನು? ಹೋಗ್ತಾವ್ರೆ. ಹಾಗಾದ್ರೆ ಹೊರಟು ಹೋದ ಮೇಲೆ ಅಂತ ಯಾಕೆ ಹೇಳಿದ್ರು? ಅವು ಹೊರಟು ಹೋಗುವ ಸಲುವಾಗಿನ ಉತ್ಪನ್ನ ಆಗಿದ್ದು. ಆದರೆ ಅವುಗಳನ್ನು ನಾವು ಜಬರ್ದಸ್ತಿ ಎಳ್ಕೊಂಡು ಅಥವಾ ನಾವು ಅದನ್ನು ಗಟ್ಟಿ ಹಿಡ್ಕೊಂಡ್ವಿ ಮತ್ತು ಅನುಭವ ಮಾಡಿದ್ವಿ. ಅವು ಹಿಡ್ಕೊಳ್ಳಿಲ್ಲ ಅಂಥೇಳಿ ಅವು ಹೋಗೋವಿದ್ದು ಅಂತ ಹೋದವ್ರೆ. ನಮ್ಮೂ ಹೋಗತ್ತಾವ ಮತ್ತು ಬರ್ತಾವೆ ಬೇರೆ. ಆದರೆ ನಾವು ಬರೀ ಹಿಡ್ಕೊಳ್ತೇವೆ, ಗಟ್ಟಿಯಾಗಿ ಹಿಡ್ಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಆ ಪ್ರಯತ್ನದೊಳಗ ನಮ್ಮನ್ನು ನಾವು ತಿಳ್ಕೊಳ್ಳುವ, ಅದು ಕ್ಷಣಿಕ ಇದೆ ಅಂಥೇಳಿ ನಿರ್ಣಯ ಮಾಡುವ ಸಾಮರ್ಥ್ಯ ಎಲ್ಲ ಕಳೆದು ನಮ್ಮನ್ನು ನಾವು ಹಿಡ್ಕೊಳ್ಳುವಂತಹ ಕಾಲ ಕಳೆದು ಹೋಯಿತು. ಯಾಕೆಂದ್ರೆ ಅವುಗಳನ್ನು ಹಿಡ್ಕೊಳ್ತಾ ಇದೇವಲ್ಲ, ಅವು ಯಾವಾಗಲೂ ಅದವ್ರೆ. ತೀವಿ ಪುದ್ಗಲ ಪರಿಯ ಎಂಗಳು ತಾವೇ ಹುಟ್ಟುತ್ತ ನಷ್ಟವಾಗುತ್ತ ತಾವೇ ಮೇನುತ್ಪನ್ನವಾಗುತ್ತಲಿರುವವು. ಅವು ಮರಳಿ ಅವು ಉತ್ಪನ್ನ ಆಗ್ತಾನೆ ಇರ್ತಾವೆ. ಅವು ಪುದ್ಗಲಂದರ್ರೆ ಅದರೊಳಗೆ ಜೀವ ಯಾವಾಗ ಬರ್ತಿದೆ, ಜ್ಞಾನ ಯಾವಾಗ ಏಕಾಗ್ತಿದೆಯೋ ಆವಾಗ್ರೆ. ಇಲ್ಲಿದ್ರೆ ಅವು ಇದಾವು ಪುದ್ಗಲನರೇ. ರಾಗ ಏನೂ ತಿಳಿಯುವುದಿಲ್ಲ, ದ್ವೇಷ ಏನೂ ತಿಳಿಯೋದಿಲ್ಲ, ಕ್ರೋಧ ಏನೂ ತಿಳಿಯೋದಿಲ್ಲ ಅಂಥೇಳಿ ನಾವು ಉಪಯೋಗದೊಳಗಿದೆ. ಕ್ರೋಧಾದಿಗಳಲ್ಲಿ ಯಾವ ಉಪಯೋಗ ಇಲ್ಲ. ಕ್ರೋಧಾದಿಗಳಲ್ಲಿ ಇದ್ದಾವೆ, ಉಪಯೋಗದೊಳಗೆ ಕ್ರೋಧಾದಿಗಳಿಲ್ಲ ಅಂಥೇಳಿ ಸಂವರದೊಳಗೆ ಹೇಳಿದರೆ. ಪ್ರಾರಂಭದ ಬರೀ ಸಂವರದೊಳಗಿದ್ದಾವೆ 12 ಗಾಥೆ ಹೇಳಿದ್ರೆ. ಯಾವುದರ ಅಭ್ಯಾಸ ಮಾಡೋದು
ಅಭ್ಯಾಸ ಯಾವುದರದ ಮಾಡೋದ ಅನ್ನೋದು ಎರಡನೇ ಪ್ರಶ್ನೆ. ಪ್ರಾಪ್ತ ಮಾಡಿಕೊಳ್ಳೋದಿದೆ ನನ್ನ ಸ್ವಭಾವ, ಅನುಭವದೊಳಗೆ ತಂದುಕೊಳ್ಳೋದಿದೆ ನನ್ನ ಸ್ವಭಾವ. ನನ್ನ ಸ್ವಭಾವ ರೂಪದಿಂದ ನನಗೆ ಉಳಿಯೋದಿದೆ, ವಿಭಾವದೊಳಗೆ ಕರಗಿ 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 ಹೋಗೋದಿಲ್ಲ. ಬರ್ಫ್ ಫ್ರಿಜ್ ಒಳಗಿತ್ತು ಅಂತಂದ್ರೆ ಹೇಗಿದೆ ಹಾಗೆ ಉಳಿತು. ಅದನ್ನು ಹೊರಗೆ ತೆಗೆದ ನಂತರ ಏನಾಗ್ತಿದೆ ಎಲ್ರಿಗೂ ಗೊತ್ತಿದೆ. ಹಾಗೆ ಉಪಯೋಗ ಸ್ಥಿರ ಇತ್ತು ಅಂತಂದ್ರೆ ಅದು ನಿರ್ವಿಕಾರಣ ಇದೆ ರೀ. ಅದನ್ನು ಪರದ ಕಡೆಗೆ ಕಳಿಸ್ತು ಅಂತಂದ್ರೆ ಅದು ಕರಿಗೆ ಹೋಯ್ತು, ಸೋರಿ ಹೋಯ್ತು, ನಷ್ಟ ಆಗಿ ಹೋಯ್ತು. ಅದರ ಅಸ್ತಿತ್ವನೂ ಉಳಿಲಿಲ್ಲ, ಬರ್ಫದ ಅಸ್ತಿತ್ವನೂ ಉಳಿಯೋದಿಲ್ಲ, ಅದು ನೀರಾಗಿ ಹೋಯ್ತು. ಆತ್ಮ ಪ್ರದೇಶಗಳ ಕಂಪನ ಏನು ಆಗುವುದರಿಂದ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳು ಹೊರಟು ಹೋದ ಮೇಲೆ, ಹೊರಟು ಹೋಗುವುದರಿಂದ ಅಂಥೇಳಿ ಹೇಳಲಿಲ್ಲ. ಏನಾಗುವುದರಿಂದ ಕರ್ಮಗಳು ಬಂದ್ ಆಗಲಿಲ್ಲ, ಏನಾಗುವುದರಿಂದ ಆಗಲಿಲ್ಲ ಅಂಥೇಳಿ ಪ್ರಶ್ನೆ ಇದ್ರೂ ಹೊರಟು ಹೋದ್ಮೇಲೆ ಮತ್ತೇನಾಯ್ತು ಅದನ್ನೂ ಹೇಳ್ತಾ ಇದ್ದಾರೆ. ರಾಗದ್ವೇಷ ಮೋಹ ಪರಿಣಾಮ ಅಶುದ್ಧ ಪರಿಣಾಮಗಳ ಹೊರಟು ಹೋದು. ಎಲ್ಲಿ ಹೊರಟು ಹೋದು? ಅರೆ, ಅವು ಸ್ವಭಾವದೊಳಗೆ ಇರಲೇ ಇಲ್ಲ. ಸ್ವಭಾವ ಅವುಗಳನ್ನು ಉತ್ಪನ್ನ ಮಾಡೇ ಇರಲಿಲ್ಲ. ಆತ್ಮನೊಳಗಿಲ್ಲ, ಅವು ಅದರೊಳಗನೆ ಅದಾವ. ದೇಹದೊಳಗಿದೆ, ಸಂಯೋಗದೊಳಗಿದೆ, ಧನದೊಳಗೆ ಇದೆ, ರಾಗದೊಳಗಿದೆ, ಜ್ಞಾನದೊಳಗೆ ಇರಬೇಕಾಗಿದೆ ಅಷ್ಟೇ. ಧನ ಎಲ್ಲಿದೆ? ಧನದೊಳಗನೆ ಇದೆ. ದೇಹ ಎಲ್ಲಿದೆ? ದೇಹದೊಳಗನೆ ಇದೆ. ಒಂದು ಪರಮಾಣು ಕೂಡ ಅತ್ಯಂತ ನಿಕಟವರ್ತಿ ಇದ್ರೂ ಕೂಡ ಆತ್ಮನ ಪ್ರದೇಶದೊಳಗ ಒಂದು ಪರಮಾಣು ಕೂಡ ಪ್ರವೇಶ ಮಾಡೋ ಸಾಧ್ಯ ಇಲ್ಲ. ಅದಕ್ಕೆ ಅಶುದ್ಧ ಪರಿಣಾಮಗಳು ಹೊರಟು ಹೋದ ಮೇಲೆ ಆ 5 ಇಂದ್ರಿಯಗಳು ಹಾಗೂ ಮನಸ್ಸು ಹೇಗಿದ್ದವು ಹಾಗೆಯೇ ಇರಲಿ. ಅವುಗಳ ನಿಗ್ರಹ ಏನು ಮಾಡಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಇರಲಿ ಅವು ಹಾಗೆ. ಬಹಳ ಅದ್ಭುತ ಕಥೆ ಅಂದರೆ. ಅದಕ್ಕೆ ನಿಜವಾಗಿ ಒಂದು ರೀತಿಯಿಂದ ಸಂಯಮಧಾರಿಗಳು ಯಾರೋ ಒಂದು ಉದಾತ್ತ ಭಾವದಿಂದ ಹೇಳಿದ್ರು, ಅದು ಸತ್ಯನೇ ಇದೆ. ಯಾಕೆ ಅಂತಂದ್ರೆ ಅಜ್ಞಾನಿ ಇದನ್ನು ತಿಳಿದ, ಇದನ್ನು ಓದಿದ ಅಂತಂದ್ರೆ ಅವ್ನು ಸ್ವಚ್ಛಂದಿ ಆಗ್ತಾನೆ. ಹಾಗೆ ಇದಾವು ಇರಲಿ ಅಂತಾರಲ್ಲ, ಅವರು ಯಾರು ಹೇಳಿದ್ರಲ್ಲ ಸಮಯಸಾರ ಓದ್ಬೇಡ್ರಿ ಅಂಥೇಳಿ, ಅವ್ರದ್ದು ಒಂದು ಭಾವ ಇದು ಇರಬಹುದು. ಇವು ಭ್ರಷ್ಟ ಆಗಬಹುದು, ಇವು ಭಾವವನ್ನು ತಿಳಿಯೋ ಸಾಧ್ಯ ಇಲ್ಲ ಅಂಥೇಳಿ ಇರಬಹುದು. ಅದು ಒಂದು ಕರುಣಾ ಭಾವ ಇರೋ ಸಾಧ್ಯ ಇದೆ. ಯಾವನೋ ಓರೊಂದು, ಎಲ್ಲಾರ್ದು ಅಲ್ಲ. ಬಹಳ ವಿಚಿತ್ರ ಪ್ರಸಂಗಗಳ ಪರಂಪರೆಯಿಂದ ಸಮಾಜದೊಳಗೆ ನಡೀತಾ ಇದ್ದಾವೆ. ಅನೇಕ ಪ್ರಮುಖರಿಂದ ನಡೀತಾ ಇದ್ದಾವೆ. ಯಾವುದೋ ಓರ್ವ ಪ್ರಮುಖನ ಭಾವ ಸದ್ಭಾವ ಇರೋ ಸಾಧ್ಯ ಇದೆ. ಆದ್ರೆ ಅದು ಎಲ್ಲ ವಿಕೃತ ರೂಪ ಧಾರಣ ಮಾಡ್ತಾ ಅದು ವಿರೋಧಕ್ಕೆ ಕಾರಣ ಆಯಿತು. ಓದಬೇಡ್ರಿ ಅಂಥೇಳಿ ಹೇಳಿದ್ರೆ ಯಾಕೆ ಓದಬಾರ್ದು ಅನ್ನುವಂಥ ಪ್ರಶ್ನೆ ಏನಿದೆ ಅದರಲ್ಲೇ ಅಂಥೇಳಿ ಕೇಳಿದ್ರೆ ನಾವು ಯಾವ ಹೇಳಿದ್ದ ಹೇಳ್ಬೋದಾಗಿತ್ತು. ನಿನಗೆ ಸರಿಯಾಗಿ ಅದು ಅರ್ಥ ಆಗೋ ಸಾಧ್ಯ. ನೋಡಪ್ಪ, ಇಂಥದ್ದೆಲ್ಲ ಕಥೆ ನಮಗೂ ಈಗ ಇಷ್ಟು 164 ಕಲಶಗಳಿಂದ ಸುದೀರ್ಘ ಅಭ್ಯಾಸ ಆಗಿರುವುದರಿಂದ ಇದು ಸುಲಭ ಅನ್ನಿಸ್ತಾ ಇದೆ. ಪ್ರಾರಂಭಕ್ಕೆ ಹೀಗೆ ಹೇಳ್ತಿದ್ರೆ ನಾವು ವಿರೋಧ ಮಾಡಿರೇವೋ ಅಥವಾ ಇಲ್ಲರಿ? ಇದ್ರೆ ಇರಲಿಲ್ಲ. ಇಂದ್ರಿಯ ಹೇಗಿದಾವ ಹಾಗಿರಲಿ, ಮನಸ್ಸು ಹೇಗಿದೆ ಹಾಗಿರಲಿ, ಚಂಚಲ ಇದೆಯಲ್ಲ ಇರಲಿ, ಭೋಗಿಸ್ಬೇಕಂತಿದೆಯಲ್ಲ ಭೋಗಿಸ್. ಹಾಗಾದ್ರೆ ಭೋಗಭವಿಷ್ಯಗಳ ಧರ್ಮ ಆಗ್ತಿದೆ, ನಿರ್ಜನೆ ಆಗ್ತಿದೆ, ಸುಖ ಆಗ್ತಿದೆ, ಏನಾಗ್ತಿದೆ? ಈ ಮಾತಿನ ಕಡೆಗೆ ಲಕ್ಷ್ಯ ಇರುವುದಿಲ್ಲ ಪಾಠಕಂದ. ಯಾವ ಮಾತಿನ ಕಡೆಗೆ? ರಾಗದ್ವೇಷ ಮೋಹಗಳು ಹೊರಟು ಹೋಗುವುದರಿಂದ ಅದರ ಕಡೆ ಲಕ್ಷ್ಯ ಇರುವುದಿಲ್ಲ. ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳು ಹೊರಟು ಹೋದ ಮೇಲೆ ಆ 5 ಇಂದ್ರಿಯಗಳು ಅಂದರೆ ಯಾವವ? ಯಾಕಂದ್ರು ಅವು ದೂರ ಬಹಳ ಅದಾವ್ರಿ. ಎಲ್ಲದವು? ಕುದ್ಗಲ ದ್ರವ್ಯದೊಳಗೆ
ಹೇಗಿದ್ದವು ಹಾಗೆಯೇ ಇರಲಿ. ಮತ್ತು ತತ್ ಚಿದ್ವ್ಯಾಪಾದನಂ ಅಸ್ತು. ಪೂರ್ವೋಕ್ತ, ಇದು ಬಹಳ ಕಠಿಣ ಮಾತು ಇದೆಯಲ್ಲ. ಚೇತನ ಅಚೇತನಗಳ ಘಾತವು ಹೇಗೆ ಆಗುತ್ತಿತ್ತು ಹಾಗೆಯೇ ಆಗುತ್ತಿರಲಿ. ಆವಾಗೂ ನೀ ತಡೆದಿರಲಿಲ್ಲ, ಬರೀ ವಿಕಾರ ಮಾಡಿದ್ದಷ್ಟೇ. ವಿಭಾವ, ಆಗ್ರಹ, ನಾನು ಹಿಂಸೆಯನ್ನು ತಡೀತೇನೆ, ನಾನು ಆ ಜೀವವನ್ನು ಅರೆ ಆ ಜೀವ ಸಾಯೋದಿರುವುದಿಲ್ಲ. ಆವಾಗ ನಮಗೆ ಆ ಜೀವದ ರಕ್ಷಣೆಯ ಭಾವ ಬರ್ತದೆ. ವಸ್ತು ಸ್ವರೂಪ ಎಲ್ಲಿದೆ ಅದರ ಕಡೆಗೆ ಹೋಗಿ ನಾವು ನೋಡುವುದಿಲ್ಲ. ಯಾವುದರ ರಕ್ಷಣೆ ಆಗೋದು ಮಾಡೋ ಸಾಧ್ಯ ಇಲ್ಲ. ಯಾವುದು ಸ್ವಯಂ ರಕ್ಷಿತ ಇರುವುದಿದೆಯೋ ಅದಕ್ಕೆ ನಿಮಿತ್ತಂತೂ ಯಾವುದರ ಇದ್ದೇ ಇರ್ತಿದೆ. ಯಾವಾಗ ನೀನು ನಿಮಿತ್ತ ಆಗೋದಿದೆ ಆವಾಗ ನೀನು ನಿಮಿತ್ತ ಆಗೇ ಆಗ್ತಿ. ಆಗಬೇಕು ಅನ್ನೋದು ಈಗ ನಡೆದಿದೆ ಸಂಪದದೊಳಗೆ. ಅದಲ್ಲ ನಿಮಿತ್ತ ಕೂಡ ಆಗೋದಿಲ್ಲ. ಯಾವ ಸಮ್ಯಕ್ ದೃಷ್ಟಿ. ಬಹಳ ಅದ್ಭುತ ಅಂತಂದ್ರೆ ಏನ್ರಿ, ಜೀವನ ಧನ್ಯ ಮಾಡಿಬಿಡುವಂಥದ್ದು. ಪೂರ್ವೋಕ್ತ ಚೇತನಗಳ ಘಾತವು ಹೇಗೆ ಆಗುತ್ತಿತ್ತು ಹಾಗೆಯೇ ಆಗುತ್ತಿರಲಿ. ಆದಾಗ್ಯೂ ಶುದ್ಧ ಪರಿಣಾಮಗಳು ಆಗುತ್ತಿರುವುದರಿಂದ ಕರ್ಮಗಳ ಬಂಧವೂ ಇರುವುದಿಲ್ಲ. ಇನ್ನು ಪೂರ ಮೇಲೆ ಅದ ಪರಿಣತಿ ಇದೆ ಅಲ್ಲ, ಅಲ್ಲಿಂದ ಮತ್ತೆ ಬರೋದಿಲ್ಲ.